ಸೊ ಆ್ಯಕ್ಚುಲಿ ಈ ಎಕ್ಸ್ಪ್ರೆಸ್ ವೇಯಲ್ಲಿ ಇನ್ನೊಂದೇನಂದರೆ ಅಡ್ವಾಂಟೇಜು, ಸೊ ನಿಮಗೆ ಒಂದು 30-40 ಕಿಲೋಮೀಟ್ರ್ ಆದಮೇಲೆ ಈ ಥರ ಒಂದು ಎಕ್ಸಿಟ್ ಕೊಟ್ಟಿರ್ತಾನೆ. ಎಕ್ಸಿಟಲ್ಲಿ ನಿಮಗೆ ಪೆಟ್ರೋಲ್ ಬಂಕ್ ಇರುತ್ತೆ. ಸೊ ಎಲ್ಲಿ ಪೆಟ್ರೋಲ್ ಬಂಕ್ ಇರುತ್ತೋ ಆ ಜಾಗದಲ್ಲಿ ಎಕ್ಸಿಟ್ ಕೊಟ್ಟಿರ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಎಂಟ್ರ್ ಆಗ್ಬೋದು ಈ ರೋಡ್ಗೆ. ಸೊ ಪೆಟ್ರೋಲ್ ಡೀಸೆಲ್ ಭಯ, ಖಾಲಿ ಆಗೋದ್ರೆ ಏನು ಮಾಡೋದನ್ನ ಭಯ ಇರೋಲ್ಲ. ಸೊ ಯಾಕಂದರೆ ಪಕ್ಕದಲ್ಲಿ ಬೇರೆ ರೋಡ್ ಇರುತ್ತಲ್ಲ, ಆ ರೋಡಲ್ಲಿರೋ ಪೆಟ್ರೋಲ್ ಬಂಕ್ನ ಈ ರೋಡ್ಗೆ ಕನೆಕ್ಟ್ ಮಾಡೋ ಥರ ಆ ಪೆಟ್ರೋಲ್ ಬಂಕ್ ಇರೋ ಜಾಗದಲ್ಲಿ ಒಂದು ಅಂಡರ್ ಪಾಸ್ ಮಾಡಿ ಎಕ್ಸಿಟ್ ಆಗಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ಮತ್ತೆ ಇದೇ ಹೈವೇಗೆ ಜಾಯ್ನ್ ಆಗೋ ಥರ ಒಂದು ಇದು ಕೊಟ್ಟಿದ್ದಾರೆ. ಆ ಥರ ಈ ಥರ ಒಂದು ಬ್ರಿಡ್ಜ್ ಮಾಡಿಬಿಟ್ಟು ಅದ್ರ ಕೆಳಗೆ ಆ ಕಡೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ಹಿಂಗೆ ಬಂದು ಮೇಲೆ ಹತ್ಕೊಂಡು ಇದೇ ರೋಡು ಕನೆಕ್ಟ್ ಆಗ್ಬೋದು. ಆ ಥರ ಒಂದು ಫೆಸಿಲಿಟಿ ಇದೆ. ಸೊ ಅದು ಒಂದು ಚೆನ್ನಾಗಿ. ಇವಾಗ ಆಗ್ರಾ ರೀಚ್ ಆಗಿದ್ದೀನಿ. ಸುಮ್ಮನೆ ಒಂದು ರೌಂಡು ತಾಜ್ ಮಹಲ್ ಹತ್ರ ಹೋಗಿ ಬರೋಣ ಅಂತ. ಹೇಗಿದೆ, ಬಿಡ್ತಾರಾ ಇಲ್ವಾ, ಹೇಗೆ, ಎಲ್ಲಿಂದ ನೋಡ್ಬೋದು ಏನು ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಕಡೆ. ಸೊ ಯಾವಾಗಲೂ ಟ್ರಾವೆಲ್ ಮಾಡೇ ಇಲ್ಲ ಈ ಕಡೆ. ಸೊ ಫಸ್ಟ್ ಟೈಮ್ ನೋಡೋಣ ಹೆಂಗಿದೆ ತಾಜ್ ಮಹಲು ಅಂತ ಹೇಳ್ಬಿಟ್ಟು. ಬರೀ ವೀಡಿಯೋಸಲ್ಲಿ, ಫೋಟೋಸಲ್ಲಿ, ಮೂವೀಸಲ್ಲಿ ನೋಡಿದ್ದಾಯಿತು. ಅದಕ್ಕೆ ಡೈರೆಕ್ಟಾಗಿ ಒಂದು ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಏನು ಇದೆಲ್ಲ ಇಂಪಾರ್ಟೆಂಟು, ಜಸ್ಟ್ ಆದರೂ ಡೆಲ್ಲಿ ಆಗ್ರಾವರೆಗೂ ಬಂದಿದ್ದೀವಿ ಅಂದರೆ ಐಕಾನಿಕ್ ತಾಜ್ ಮಹಲ್ನ ನೋಡಿಲ್ಲ ಅಂದರೆ ಹೇಗೆ ಹೇಳು. ಟ್ರಾಫಿಕ್ಕು ನಾರ್ಮಲ್ ಟ್ರಾಫಿಕಾ ಇಲ್ಲ ಕಮ್ಮಿ ಟ್ರಾಫಿಕಾ ಇದು, ಇಲ್ಲ ಹೆವಿ ಟ್ರಾಫಿಕ್ ಇರುತ್ತಾ ಅಂತ ಗೊತ್ತಿಲ್ಲ. ನಾವು ಬಂದಿರೋದು ಹಬ್ಬದ ದಿವಸ ಬಂದಿದ್ದೀವಿ, ದೀಪಾವಳಿ ಹಬ್ಬದ ದಿವಸ. ನಾನು ಆಗ್ರಾದಲ್ಲಿದ್ದೀನಿ ಸೋಮವಾರ. ಆ್ಯಕ್ಚುಲಿ ದೀಪಾವಳಿ ಸೋಮವಾರನ ಇಲ್ಲ ಬುಧವಾರನ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ನೇಹಿತರೆ, ಇಲ್ಲಿ ತಾಜ್ ಮಹಲ್ ಹತ್ರ ಯಾರಾದರೂ ಡೆಲ್ಲಿ ಕಡೆ ರೈಡ್ ಮಾಡೋರು ಅಥವಾ ನಾರ್ತ್ ರೈಡ್ ಮಾಡೋರು ಡೆಲ್ಲಿ ಕಡೆ ಬರ್ತೀರಾ ಅಂದರೆ ತಾಜ್ ಮಹಲ್ ಆಗ್ರಾಗೆ ಬಂದರೆ ತಾಜ್ ಮಹಲ್ ನೋಡಬೇಕಂತ ಅನಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಲಗೇಜೆಲ್ಲ ಇಟ್ಬಿಟ್ಟು ಹೋದರೆ ಒಂದು 50-100 ಕೊಟ್ಟರೆ ಇಟ್ಕೋತಾರೆ. ನಾನು 100 ರೂಪಾಯಿ ಕೊಟ್ಟೆ, ಯಾಕಂದರೆ ಹೆಲ್ಮೆಟ್ಟು ಸೇನೋ ಎಲ್ಲ ಕೊಟ್ಟಿದ್ದೆ. ಅವರು ಆಫೀಸಲ್ಲಿ ಇಟ್ಟಿದ್ರು ಹೆಲ್ಮೆಟ್ಟು ಸೇನೋ ಎಲ್ಲ, ಲಗೇಜೆಲ್ಲ ನೋಡ್ಕೊಂಡಿದ್ರು. ಸೊ ಹಂಗಾಗಿ ನಾನು 100 ರೂಪಾಯಿ ಕೊಟ್ಟೆ. ಸೊ ಈ ಥರ ಏನಾದರೂ ಫೆಸಿಲಿಟಿ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬನ್ನಿ, ಬೈಕ್ ಪಾರ್ಕಿಂಗಲ್ಲಿ ನಿಲ್ಲಿಸಿ ಈಸ್ಟ್ ಗೇಟ್ ಹತ್ರ ತಾಜ್ ಮಹಲ್ ನೋಡಬೇಕು ಅಂತಂದರೆ. ಮೋಸ್ಟ್ ಆಫ್ ದ ಪೀಪಲ್ ನೋಡೋಲ್ಲ. ನಾನು ಫಸ್ಟ್ ಟೈಮ್ ಬಂದಿದ್ದೇನಲ್ಲ ಅಂತ ಹೇಳ್ಬಿಟ್ಟು ಬಂದೆ. ನಾನು ಇಲ್ಲಾಂದರೆ ಬರ್ತಿರಲಿಲ್ಲ, ನನಗೇನು ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇಂಡಿಯಾದಲ್ಲಿ ಐಕಾನಿಕ್ ಅಲ್ವಾ ಪ್ಲೇಸ್ ಇದು ತಾಜ್ ಮಹಲು. ಸೊ ಹಂಗಾಗಿ ಬಂದೆ. ನಾನು ಬಂದ್ಬಿಟ್ಟು ನೋಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಚಂಡೀಗಢ್ಗೆ ಹೊರಡೋದು. ಡೆಲ್ಲಿ ಚಂಡೀಗಢಲ್ಲಿ ಹೋಗಿ ರೂಮ್ ಬುಕ್ ಮಾಡಿ ಗಾಡಿನ ಸರ್ವಿಸ್ ಕೊಡಬೇಕು. ಗಾಡಿ ಪ್ರಾಬ್ಲಮ್ ಇದೆ, ಅದಕ್ಕೆ ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಾಯಿಲ್ಲ ರೈಡು. ಯಾಕಂದರೆ ನಾನು ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಆಗಿ ಓಡಿಸಿದ್ರು ನಾನು ಎಷ್ಟು ದಿವಸ ಆಗ್ತಾಯಿದೆ ಕವರ್ ಮಾಡೋದಕ್ಕೆ. ನೋಡೋಣ. आगे में दिखाना है आपको। हाँ आगे ठीक है हाँ
ಸೊ 245 ಡೆಲ್ಲಿಗೆ ಟೂ ವೀಲರ್ಗೆ ಯಮುನಾ ಎಕ್ಸ್ಪ್ರೆಸ್ ವೇ ತೊಗೊಂಡಿದ್ದೀನಿ ಈಗ. ಸೊ ಟೋಲ್ ಚಾರ್ಜಸ್ಸು 245 ಅಲ್ಲೋಗಿ ತೋರಿಸ್ಬೇಕು ಡೆಲ್ಲಿಗೆ. ಬನ್ನಿ ಒಂದು ಸತಿ ಬ್ಯಾಗ್ನ ಚೆಕ್ ಮಾಡ್ಕೊಂಬಿಡೋಣ. ಸೊ ನಮಸ್ಕಾರ ಸ್ನೇಹಿತರೆ, ಈಗ ಎಲ್ಲಿದ್ದೀನಿ ಅಂತಂದರೆ ಯಮುನಾ ಎಕ್ಸ್ಪ್ರೆಸ್ ವೇ ಆಗ್ರಾಯಿಂದ ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಡೆಲ್ಲಿಯಿಂದ ಚಂಡೀಗಢ. ಸೊ ಸ್ಪಿಟಿ ರೈಡ್ನ 3ನೇ ದಿವಸ ಇದು. ಕಂಪ್ಲೀಟಾಗಿ ಎಕ್ಸಾಸ್ಟ್ ಆಗಿದ್ದೀನಿ. ಎಲ್ಲೂ ನಾನು ಬ್ರೇಕೇ ತೊಗೊಂಡಿಲ್ಲ. ಬ್ರೇಕ್ ಅಂದರೆ ಎಲ್ಲೂ ರೂಮ್ ಮೇಲೆ ಏನು ಬುಕ್ ಮಾಡಿಲ್ಲ, ನಾನು ಹಂಗೆ ಓಡಿಸ್ತಾ ಇದ್ದೀನಿ. ಬಟ್ ಈ ಥರನೇ ಇಲ್ಲಿ ನಿಲ್ಸಿದ್ದೀನಲ್ಲ, ಈ ಥರನೇ ಸ್ಟೇ ಆಗೋದು. ತೋರಿಸ್ತೀನಿ ನೋಡಿ. ಈ ಥರ ಎಲ್ಲರೂ ಜಾಗ ಸಿಕ್ಕಿದಾಗ ನಿಲ್ಲಿಸ್ಬಿಡೋದು, ನಿದ್ದೆ ಬಂದಾಗ ನಿಲ್ಲಿಸ್ಬಿಡೋದು, ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಎದ್ದೊಳೋದು, ಹಂಗೆ ಹೋಗೋದು. ಇದೇ ಮಾಡ್ತಾ ಇರೋದು 3 ದಿವಸದಿಂದ. ಬಟ್ ನೈಟ್ ಹೊತ್ತೆಲ್ಲೂ ನಿಲ್ಲಿಸಲ್ಲ. ಆ ಥರ ಡೇ ಟೈಮಲ್ಲಿ ನಿಲ್ಸ್ಕೊತೀನಿ. ನೈಟ್ ಟೈಮ್ ಇಟ್ಸ್ ನಾಟ್ ಸೇಫ್, ಗೊತ್ತು. ನೈಟ್ ಟೈಮ್ ಎಲ್ಲೂ ನಿಲ್ಲಿಸಲ್ಲ. ಸೊ ಡೇ ಟೈಮಲ್ಲಿ ಈ ಥರ ಎಲ್ಲ ನಿಲ್ಲಿಸ್ಕೊಂಡು ಪವರ್ ನ್ಯಾಪ್ ತೊಗೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಸೊ ಚಂಡೀಗಢಲ್ಲಿ ರೂಮ್ ಬುಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ನೋಯ್ಡಾ ಎಕ್ಸ್ಪ್ರೆಸ್ ವೇ ತೊಗೊಂಡಿದ್ದೀನಿ. ಯಮುನಾ ಎಕ್ಸ್ಪ್ರೆಸ್ ವೇ ಹೋಗಿ ಓಕೆ, ಆಲ್ಮೋಸ್ಟ್ ನೋಯ್ಡಾದಲ್ಲಿದ್ದೀನಿ. ಡೆಲ್ಲಿ ರೀಚ್ ಆಗಿದ್ದೀನಿ ಆಲ್ಮೋಸ್ಟು. ಈಗ ಚಂಡೀಗಢ ರೀಚ್ ಆಗಬೇಕು. ಟೈಮ್ ಬಂದು 7:15. ಮೇ ಬಿ ಒಂದು 12 ಗಂಟೆ ಆಗ್ಬೋದು. 280 ಕಿಲೋಮೀಟರ್ಸ್ ಇದೆ, 284 ಕಿಲೋಮೀಟರ್ಸ್ ಇದೆ. 4.5 hours ತೋರಿಸ್ತಿದೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋದು. ಇಲ್ಲೆಲ್ಲರೂ ನಿಲ್ಲಿಸಿ ರೂಮ್ ಬುಕ್ ಮಾಡ್ಕೋಬೇಕು ಫಸ್ಟು. ಪರವಾಗಿಲ್ಲ ಗುರು. ಡೆಲ್ಲಿ ನೋಯ್ಡಾದಲ್ಲಿ ಕಡಿಮೆ ಇದೆ ಪೆಟ್ರೋಲ್ ರೇಟು. 94 rupees ನಾರ್ಮಲ್ಲು. ಪವರ್ ಆದರೆ 102. 94 rupeesಗೆ. ಅಲ್ಲಿಗೆ ನಮ್ಮ ಬೆಂಗಳೂರಿಗೂ ಇಲ್ಲಿಗೆ 8 ರೂಪಾಯಿ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ 8 ರೂಪಾಯಿ. ಅಲ್ಲಿ 102, ಇಲ್ಲಿ 94. ಬಾಪ್ರೆ. ಹರಿಯಾಣ ಒಳಗಿದ್ದೀವಿ. ಇದೊಂಥರ ಹೆಂಗಾಯ್ತು, ಆಲ್ ಇಂಡಿಯಾ ರೈಡ್ ಆದಂಗೆ ಆಗೋಯ್ತು. ಹರಿಯಾಣದಲ್ಲಿದ್ದೀವಿ. ಇದು ವೈನು. ಶಿಟ್. ನಾನೇನು ಹೋಟ್ಲ್ ಅಂದ್ಕೊಂಡ್ರೆ ಇದು ಗೋ ಟೌನ್ ವೈನ್ಸು. ಒಳಗೆ ಏನು ವೆರೈಟಿ ಇಟ್ಟವ್ರೆ ಗುರು. ಕ್ರೇಜಿ. ನಮಗೇನಾದ್ರು ತಿನ್ನಕ್ಕೆ ಬೇಕು. ಊಟ ನಮ್ಗೆ ಅದು ಬೇಡ. ಏನು ವೈನ್ ಶಾಪ್ ಜೋರಾಗವೆ ಇಲ್ಲಿ. ಕೊಡ್ತು ತೇಗೋಣ ಅಂತ ಅವರು. ಒಂದು ಹೋಟ್ಲ್ ಇಡ್ರಯ್ಯ, ವೈನ್ ಸ್ಟೋರ್ ಯಾವನಿಗೆ ಬೇಕು? ಬೇಕಾಗಿರೋರ್ಗೆ ಬೇಕು, ನಮಗೆ ಊಟ ಬೇಕು. ಹೊಟ್ಟೆ ಫುಲ್ ಹಸಿತಾ ಇದೆ. 11 ಗಂಟೆಲಿ ತಿಂದಿರೋದು. ನೋಡಿದ್ರ ಗಾಯ್ಸ್, ರೈಡರ್ಸ್ ಲೈಫ್ ಯಾವ ಥರ ಇರುತ್ತೆ. ಊಟ ಇರಲ್ಲ ಟೈಮಿಗೆ, ಕಂಟೆಂಟ್ ಕೊಡಬೇಕು, ಜಾಗ ತೋರಿಸ್ಬೇಕು, ಎಲ್ಲ ಇದೇ ಇರುತ್ತೆ. हाँ हाँ है NS थ्रॉटलर. NS थ्रॉटलर. हाँ आ रहा हो ना, रिकॉर्ड हो रहा है अभी. हाँ लाइव नहीं, रिकॉर्ड हो रहा है. बाद में एडिट करके डालता हूँ मैं. हैप्पी दिवाली. हैप्पी दिवाली. हैप्पी दिवाली. थैंक यू. हाँ लोग में आएंगे ना? हाँ अभी बिल्कुल आऊँगा. जरूर डालना यार, हम देखेंगे जरूर. और हमारे दोस्त हैं उनको भी. ठीक है दिखाओ. अच्छा दिखाओ. बाय. हाँ कहाँ जा रहे? अभी मैं इधर से हिमाचल प्रदेश जा रहा हूँ. मैं भी नेक्स्ट मंथ से स्टार्ट करने वाला हूँ मोटर राइडिंग. ओह कंग्रेचुलेशन. हाँ किस नाम से चैनल आपका?
NS Throttler. Hi. किस नाम से चैनल आपको? NS Throttler. NS। ಸೊ ಊಟ ಮಾಡೋಣ ಅಂತ ನಿಲ್ಲಿಸ್ದೆ, ತಿರುಗಿಸ್ದೆ. ಹುಡುಗರು ಫುಲ್ಲು ಖುಷಿಯಾಗೋದ್ರು ನಿಲ್ಲಿಸಿದ ತಕ್ಷಣ. ಪರವಾಗಿಲ್ಲ, ಇಲ್ಲಿ ರಾತ್ರಿ 2 ಗಂಟೆಗೂ ರೂಲ್ಸ್ ಫಾಲೋ ಮಾಡ್ತಾರೆ ಅಂದರೆ ಯಾವುದು ಅಪ್ರಿಷಿಯೇಟ್. ಎಲ್ಲ ಸಿಗ್ನಲಲ್ಲಿ ನಿಂತು ಹೋಗ್ತಾ ಇದ್ದಾರೆ. ಸೊ ಡೇ 4 ಆಫ್ ಸ್ಪಿಟಿ ರೈಡ್ ಇನ್ ಚಂಡೀಗಢ. ರೂಮ್ ತೊಗೊಂಡಿದ್ದೀನಿ ಇಲ್ಲಿ 7 ಹೋಟೆಲ್ 7 ಅಂತ ಹೇಳ್ಬಿಟ್ಟು. ಫಸ್ಟು ನನಗೆ ಇದರಲ್ಲಿ ಕಾಲಲ್ಲಿ ಮಾತಾಡಿದಾಗ 1300 ಹೇಳಿ ನಾನು 1200ಗೆ ಮಾತಾಡಿದೆ. ಸೊ ಇಲ್ಲಿ ಬಂದು ಈಗ ನಾನು 2 ಗಂಟೆ ರಾತ್ರಿಗೆ ಬಂದಿದ್ದು. ಈಗ 11 ಗಂಟೆ ನಾನು ಈ ಥರ ಹೇಳಿದ್ದೀನಿ ನನ್ನ ಕಾಲಲ್ಲೇ, ಈ ಥರ ಹಿಂಗೆ ಗಾಡಿ ಸರ್ವಿಸ್ ಬಿಡಬೇಕು. ಸಪೋಸ್ ಏನಾದರೂ ಗಾಡಿ ಸರ್ವಿಸ್ ಕೊಡೋದು ವಾಪಸ್ ಕೊಡೋದು ಗಾಡಿ ಲೇಟ್ ಆಯಿತು ಅಂತಂದರೆ ಎಕ್ಸ್ಟೆಂಡ್ ಮಾಡ್ಕೊತೀನಿ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಸೊ ಇವಾಗ ಏನು ಮಾಡ್ತಾಯಿದ್ದಾರೆ, ನಾನು ಕೇಳಿದ್ದಕ್ಕೇ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡ್ತೀನಿ ಅಂದಿದ್ದಕ್ಕೇ ಇನ್ನೊಂದು ನೈಟು 1200 ಪೇ ಮಾಡಿರೋದ್ರಿಂದ 1700ಗೆ ಏರಿಸ್ಬಿಟ್ರು ಒಂದೇ ಸತಿ. 1700 ಕೊಟ್ಟರೆ ಇರ್ಬೋದು ಅನ್ನೋ ಥರ ಮಾತಾಡ್ತವ್ರೆ. ಈಗ ನಿನ್ನೆ ಒಂಥರ ಮಾತಾಡ್ತಾರೆ, ಇವಾಗ ಒಂಥರ ಮಾತಾಡ್ತಾರೆ. ಸೊ ರೈಡರ್ಸು ಅಂತ ಹೇಳ್ಬಿಟ್ಟು ಅಥವಾ ಏನು ಟ್ರಾವೆಲರ್ಸ್ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡ್ರು ಅದು ಏನಿದಿಲ್ಲ. ಇಲ್ಲಿ ಅವರು ಸ್ಕ್ಯಾಮೇ ಮಾಡ್ತಾರೆ ನಮ್ಮ ಹತ್ರ. ಅಲ್ಲ, ಏನೋ 100 ರೂಪಾಯಿ 1300 ಕೇಳಿದ್ರು ನಾನು ಅದೇ ಅಮೌಂಟ್ನ ಕೊಡೋಣ ಅಂತಲೇ ಈಗ ಒಪ್ಕೊಂಡೆ. ಬಟ್ 1700 ಕೇಳ್ತಾ ಇದ್ದಾರೆ ಗುರು, ಯಪ್ಪ. ಅಲ್ಲ, ಅವ್ರು ಮಾತಾಡೋದ್ರಲ್ಲಿ ಒಂದು ಅರ್ಥನೇ ಇಲ್ಲ. ಒಂದೊಂದು ದಿವ್ಸಕ್ಕೆ ಒಂದೊಂದು ಚಾರ್ಜ್ ಆಗುತ್ತಂತೆ. ಸೊ ಇದು ಪಕ್ಕಾ ಸ್ಕ್ಯಾಮ್ ಇದು. ಸೊ ಆ ಹೋಟ್ಲಿಗಂತೂ ಯಾರು ಬರೋಕ್ಕೆ ಹೋಗಬೇಡಿ. ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ನನಗಿಲ್ಲಿ ಬಜಾಜ್ ಸರ್ವಿಸ್ ಸೆಂಟ್ರ್ ಪಕ್ಕದಲ್ಲೇ ಐತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬುಕ್ ಮಾಡಿಕೊಂಡೆ. ಇಲ್ಲಾಂದರೆ ನಾನು ಬರ್ತಾ ಇರಲಿಲ್ಲ ಅವ್ರ ಹತ್ರ. ಓಕೆ, ಈಗ ಪರ್ ಅವರ್ಗೆ 150 ಹೇಳವನೇ. ನಾನು ನೋಡ್ತೀನಿ, ಈಗ ಗಾಡಿ ಸರ್ವಿಸಿಗೆ ಕೊಟ್ಟು ಗಾಡಿ ಕೇಳ್ತೀನಿ ಎಷ್ಟೊತ್ತು ಕೊಡ್ತಾರೆ ಅಂತ. ಅವರು ಬೇಗನೆ ಕೊಡ್ತೀವಿ ಅಂತಂದರೆ ಅವರ್ಸಲ್ಲಿ ಒಂದು 3 ಅವರ್ಸ್ ಎಕ್ಸ್ಟೆಂಡ್ ಮಾಡಿಕೊಂಡು 3 ಅವರ್ಸ್ ಚಾರ್ಜ್ ಕೊಡ್ತೀನಿ. ಇಲ್ಲ ನಾಳೆನೇ ಕೊಡೋದು, ನೈಟಾಗಿ ಸಾಯಂಕಾಲನೇ ಕೊಡೋದು, ಸಾಯಂಕಾಲನೇ ಬಂದಿಸ್ಕೋಬೇಕು ಅಂತಂದರೆ ಏನು ಮಾಡ್ತೀನಿ, ಸಾಯಂಕಾಲ ಎಷ್ಟು ಅವರ್ ಆಗುತ್ತೋ ಅಷ್ಟು ಅವರ್ಗೆ ಬೇಗನೆ ವೆಕೇಟ್ ಮಾಡಿಬಿಡ್ತೀನಿ. ಕೊಟ್ಬಿಟ್ಟು ಬೇಗನೆ ವೆಕೇಟ್ ಮಾಡಿಬಿಟ್ಟು ಹೊರಟ್ಬಿಡ್ತೀನಿ ಅಷ್ಟೇ. ಇಲ್ಲ, ನಾನು ಬೇಗ ವೆಕೇಟ್ ಮಾಡಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಅಲ್ಲೇ ಆಚೆ ಇಟ್ಬಿಡ್ತೀನಿ. ಗಾಡಿ ತೊಗೊಂಬಂದ್ಬಿಟ್ಟು ಗಾಡಿ ತೊಗೊಂಡು ಹೊರಟ್ಬಿಡ್ತೀನಿ ಅಷ್ಟೇ. 2 ಅವರ್ಸ್ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಈಗ ಗಾಡಿ ಬಿಟ್ಟುಬಿಟ್ಟು ಬಂದು ಪ್ಯಾಕ್ ಮಾಡೋದಕ್ಕೆ ಅಷ್ಟೇ ನನಗೆ ಟೈಮು. ಒಂದು 2 ಅವರ್ 3 ಅವರ್ ಇದು ಮಾಡ್ಕೋತೀನಿ ಅಷ್ಟೇ. ಚಂಡೀಗಢಲ್ಲಿ ನೋಡಿ ಈ ಥರನೂ ಸ್ಕ್ಯಾಮ್ ಆಗುತ್ತಲ್ಲಿ. ನಾನು ಒಬ್ಬ ಮಾಡಿದ್ದಕ್ಕೆ ನಾನು ಚಂಡೀಗಢನೇ ಹೇಳ್ತಾ ಇದ್ದೀನಿ ಇದೇ. ಸೊ ನಾವು ಬರೋರು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಅದನ್ನೇ ಹೇಳೋದು ನಾವು. ಅದೊಂದು ಹೋಟ್ಲ್ ಅಂತ ಹೇಳಲ್ಲ, ಫುಲ್ ಚಂಡೀಗಢ ಅಂತ ಅಂದ್ಬಿಡ್ತೀವಿ. ಚಂಡೀಗಢಲ್ಲಿ ಈ ಥರ ಮಾಡದೇ ಇರೋರು ಇರ್ತಾರೆ. ಬಟ್ ನೋಡಿ, ಅವನು
ನಾನು ಅವನ ಹತ್ರ ಮಾತಾಡಿದ್ದು ನಾವು ರೆಕಾರ್ಡ್ ಮಾಡ್ಕೋಬೇಕಿತ್ತು. ನಾನು ಆ ಟೈಮಲ್ಲಿ ನಾನು ಇದನ್ನು ಗಮನಿಸಿಲ್ಲ. ನಾನು ಅವನ ಹತ್ರ ಅವ್ನ ಮಾತು ಕೇಳ್ಬಿಟ್ಟು ನನಗೆ ಶಾಕ್ ಆಗೋಯ್ತು ನನಗೆ ಅಷ್ಟೇ. ಈಗ ಏನು ಮಾಡೋಕ್ಕಾಗಲ್ಲ, ಹಂಗೆ ಇರಲೇಬೇಕು. ಇವತ್ತು ರಾತ್ರಿ ಇಲ್ಲಿ ಇರಲೇಬೇಕು ಅಂತ ಏನಾದ್ರು ಇತ್ತು ಅಂತಂದರೆ ಸೊ ದೇರ್ ಇಸ್ ನೋ ಅದರ್ ಚಾಯ್ಸ್. ಇನ್ನೊಂದು ರೂಮ್ ಬುಕ್ ಮಾಡ್ಕೊಳ್ಳೇಬೇಕು ಬೇರೆ ಕಡೆ. ಅವನ ಹತ್ರ 1700 ಕೊಟ್ಟು ಇನ್ನೂ ಒಳ್ಳೆ ರೂಮೇ ಸಿಗುತ್ತೆ 1700ಗೆ. ಇಲ್ಲಿ ಯಾಕಿರಬೇಕು? ಇವತ್ತು ಮಂಗಳವಾರ, ಆ್ಯಕ್ಚುಲಿ ದೀಪಾವಳಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಇತ್ತೇನೋ ಗೊತ್ತಿಲ್ಲ, ಇಲ್ಲ ಮಂಗಳವಾರ ಕ್ಲೋಸ್ ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆ ಮತ್ತು ಸರ್ವಿಸ್ ಸೆಂಟ್ರ್ ಕ್ಲೋಸ್ ಇತ್ತು ಬಜಾಜ್ದು. ಸೊ ಅದಕ್ಕೆ ಸರ್ವಿಸ್ ಸೆಂಟ್ರಿಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಕ್ಲೋಸ್ ಇದ್ದಿದ್ದಕ್ಕೆ. ಇವಾಗ ಇಲ್ಲಿ ನಾನು ಬಂದಿದ್ದೆ, ಈ ಕಡೆ ಮ್ಯಾಪ್ ಗೂಗಲಲ್ಲಿ ಹುಡ್ಕೊಂಡು ಹಿಂಗೆ ಬಂದೆ ನಾನು. ಸೊ ಈ ಥರ ಒಂದು ಗ್ಯಾರೇಜ್ ಸಿಕ್ತು ನನಗೆ. ಇಲ್ಲೊಂದು 3-4 ಇದೆ, ಬಟ್ ಇದರಲ್ಲಿ ಇವ್ರು ಒಂಚೂರು ಚೆನ್ನಾಗಿತ್ತು, ಹುಡುಗ ಚೆನ್ನಾಗಿ ವರ್ಕ್ ಮಾಡ್ದೆ. ನನಗೆ ಬೇರೆ ಏನಿಲ್ಲ, ಜಸ್ಟ್ ಇಂಜಿನ್ ಆಯಿಲು ಮಿನಿಮಮ್ ರಿಕ್ವೈರ್ಮೆಂಟ್ ಏನಿತ್ತು, ಇಂಜಿನ್ ಆಯಿಲು, ಬ್ರೇಕ್ ಪ್ಯಾಡ್ಸು ಮತ್ತು ಸ್ಪಾರ್ಕ್ ಪ್ಲಗ್ ಎಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ ಓಕೆ ಜಾಗ. ಅವ್ರ ಹತ್ರನೂ ಕೆಲವೊಂದು ಮಿನಿಮಮ್ ಸ್ಪೇರ್ಸ್ ಇಟ್ಕೊಂಡಿದ್ದಾರೆ, ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನು ಈ ಹುಡುಗಲ್ಲ, ಇನ್ನೊಬ್ಬ ಮಾಡಿದ್ದು ನಂದು. ಸೊ ಪ್ರಿಯಾಂಕಾ ಆಟೋ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ರೆ ನಿಮಗೆ ಮಿನಿಮಮ್ ಏನು ಸರ್ವಿಸ್ ಮಾಡಿಕೊಡ್ಬೇಕೋ ಮಾಡಿಕೊಟ್ಬಿಡ್ತಾರೆ. ವಾಷಿಂಗೆಲ್ಲ ಇರೋಲ್ಲ, ಜಸ್ಟ್ ನಿಮ್ಮದು ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡ್ಸು, ಫಿಲ್ಟರ್ ಚೇಂಜು ಇದೆಲ್ಲ ಮಾಡಿಕೊಟ್ಬಿಡ್ತಾರೆ. ಮಾಡಿಬಿಟ್ಟು ನೀವು ಇಲ್ಲಿಂದ ಹೊರಟ್ಬಿಡ್ಬೋದು. ಯಾಕಂದರೆ ಹೋಟೆಲ್ ನನಗೊಂದು ಸ್ಕ್ಯಾಮ್ ಆಗಿದೆ. ಅದು ಇಲ್ಲೇನಾದ್ರು ಬಂದರೆ ನಿಮಗೆ ಇದನ್ನು ಇಲ್ಲೂ ಚೆಕ್ ಮಾಡ್ಬೋದು, ಇಲ್ಲ ಬೇರೆ ಕಡೆ ಇಲ್ಲೂ ಗ್ಯಾರೇಜಸ್ ಇದೆ. ಬಟ್ ನನಗಿದ್ದು ಬೆಸ್ಟ್ ಅನ್ನಿಸ್ತು, ನಾನು ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಪ್ರಿಯಾಂಕಾ ಆಟೋ ಅಂತ ಹೇಳ್ಬಿಟ್ಟು ಲೊಕೇಶನ್ನು ಸೊ ಮಾರಿವಾಲ ಟೌನ್, ಚಂಡೀಗಢಲ್ಲಿ. ಸೊ ಸ್ಪಿಟಿ ಅಥವಾ ಚಂಡೀಗಢಲ್ಲಿ ಬಂದುಬಿಟ್ಟು ಸ್ಟೇ ಆಗಿ ಇಲ್ಲಿಂದ ಹೋಗ್ಬೇಕು ಅಂದ್ಕೊಳ್ಳೋರು, ಸ್ಪಿಟಿ ಅಥವಾ ಲಡಾಖ್ ಮಾಡೋರು ಇಲ್ಲಿ ಬಂದು ಮಿನಿಮಮ್ ಜನ್ರಲಾಗಿ ನೀವೇನು ಚೆಕ್ ಮಾಡಿಸ್ಕೋಬೇಕೋ ಮಾಡಿಸ್ಕೋಬೋದು. ಫುಲ್ ಸರ್ವಿಸ್ ಅಂತ ಆಗೋಲ್ಲ ಇಲ್ಲಿ, ಮಿನಿಮಮ್ ಚೆಕಪ್ ಮಾಡಿಸ್ಕೊಂಡು ಗಾಡಿನ ಹೋಗ್ಬೋದು ಅಷ್ಟೇ. ಈಗ ಇಲ್ಲಿಂದ ಹೊರಡೋ ಸಮಯ.